ರಾತ್ರಿ ಇಡೀ ಸುರಿದಂತಹ ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆ ಅವಾಂತರಕ್ಕೆ ಸಿಲಿಕಾನ್ ಸಿಟಿ ನಡುಗಿ ಹೋಗಿದೆ. ನಿರಂತರವಾಗಿ ಸುರಿದಂತಹ ಮಳೆಯಿಂದ ನೂರಾರು ಸಮಸ್ಯೆಗಳು ಉದ್ಭವ ಆಗಿದೆ. ವಿಲ್ಸನ್ ಗಾರ್ಡನ್ ನಾರಾಯಣಪುರದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದಾಗಿ ಮನೆಗೆ ಮಳೆಯ ನೀರು ನುಗ್ಗಿ ಚೇಂಬರ್ ನೀರು ಸಹ ನುಗ್ಗಿದೆ. ಮನೆಗೆ ಅಸ್ತವ್ಯಸ್ತ ಹಿನ್ನೆಲೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ವೃದ್ಧೆ. ಮಳೆ ಬಂದ್ರೆ ಇದೇ ಪರಿಸ್ಥಿತಿ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಮಳೆ ಬರುತ್ತೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ನಾವು ಎದುರಿಸಬೇಕಾಗತ್ತೆ. ಮಳೆ ನೀರು ಮನೆಯ ಒಳಗಡೆ ನುಗ್ಗುತ್ತೆ, ಅದರ ಜೊತೆಗೆ ಚರಂಡಿಯ ನೀರು ಕೂಡ ಮನೆಯೊಳಗೆ ನುಗ್ಗುತ್ತೆ ಅಂತ ಹೇಳಿ ವೃದ್ಧೆಯೊಬ್ರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇದಕ್ಕೆ ಯಾರೂ ಕೂಡ ಶಾಶ್ವತ ಪರಿಹಾರವನ್ನ ಇಲ್ಲಿವರೆಗೂ ಕೂಡ ಕಲ್ಪಿಸೋದಕ್ಕೆ ಸಾಧ್ಯವೇ ಆಗಿಲ್ಲ. ಯಾವುದೇ ಸಿಎಂ ಬಂದರೂ ಕೂಡ ಪರಿಹಾರವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮಗೆ ಯಾವುದೇ ರೀತಿಯಾದಂತಹ ಪರಿಹಾರ ಬೇಡ, ಆದರೆ ಮಳೆಯ ನೀರು ಸರಿಯಾಗಿ ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಕಣ್ಣೀರನ್ನ ಹಾಕುವಂತಹ ಪರಿಸ್ಥಿತಿ ಒಂದೊದಗಿದೆ. ಜನಪ್ರತಿನಿಧಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಾನೆ ಇರ್ತಾರೆ. ಬಟ್ ಆದ್ರೆ ಅದಕ್ಕೆ ಪರಿಹಾರ ಯಾರೂ ಕೂಡ ಕೊಟ್ಟಿಲ್ಲ. ಯಡಿಯೂರಪ್ಪನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ಪರಿಸ್ಥಿತಿ. ಬೊಮ್ಮಾಯಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ. ಇದೀಗ ಸಿಎಂ ಅವರು ಸಿದ್ದರಾಮಯ್ಯ ಆಗಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಸಿಎಂ ಆಗಿದ್ದಂತಹ ಇದೇ ಪರಿಸ್ಥಿತಿ. ಎಲ್ಲರೂ ಕೂಡ ಭೇಟಿ ಕೊಡ್ತಾರೆ ಸ್ಥಳಕ್ಕೆ, ಬಟ್ ಆದರೆ ಅಲ್ಲಿ ಪರಿಹಾರವನ್ನ ಕೊಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಗ್ರೇಟರ್ ಬೆಂಗಳೂರು ಸಿಲಿಕಾನ್ ಸಿಟಿ ನಾನಾ ಹೆಸರುಗಳನ್ನು ಪಡೆದುಕೊಂಡಿದೆ ಬೆಂಗಳೂರು. ಬಟ್ ಆದರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ನಾವೇನು ಕರಿತೀವಿ ಅದಕ್ಕೆ ಬೇರೆ ಹೆಸರನ್ನೇ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಳೆಯ ನೀರು ನಿಂತಿದೆ ಅಂತ ಹೇಳಿ. भैया मेरी हालत ऐसी है, बीमार हो गई थी, परसों एडमिट करे थे तो तबीयत अच्छी नहीं है, मैं कैसा करूँ? अल्लाह मुझे तुमने अच्छा रखो, मुझे ಇವರು ಒಬ್ಬರೇ ವಾಸವಾಗಿರೋದ? ಇಲ್ಲ, ಸೊಸೆನೇ ಇದೆ. ಅವಳಿಗೆ ಸ್ವಲ್ಪ ಬುದ್ಧಿ पूरा भिगे बिटे ಪಾಪ ಯಾರಿಲ್ಲ ಸರ್, ಮನೆ ಕಟ್ಕೊಡಕ್ಕೆ ಏನೋ क्या करूँ? ರಾತ್ರಿ ಮಳೆ ಬಂದಾಗ ನೀವು ಒಬ್ಬರೇ ಇದ್ರ? ಒಬ್ಳೆ बोलो हाँ, क्या तुमने तकलीफ क्या है बोले तो बोलीला बेटे मैं अंदर दुआ अल्लाह से तबीयत अच्छी नहीं है, तबीयत एडमिट कर रहे थे बेटे। मैं क्या बोल रहा हूँ, क्या तेरे में हेल्प करो, मुझे सही मुझे क्या तभी क्या तभी मदद करो भैया। भैया मेरी हालत ऐसी है, बीमार हो गई थी, परसों एडमिट करे थे तो तबीयत अच्छी नहीं है, मैं कैसा करूँ? अल्लाह मुझे तुमने अच्छा रखो, मुझे ಇವರು ಒಬ್ಬರೇ ವಾಸವಾಗಿರೋದ? ಇಲ್ಲ, ಎಷ್ಟೊತ್ತಿಗೆ ಯಾವಾಗಲೂ ಇದೇ ರೀತಿಯಾಗಿ ತೊಂದರೆ ಆಗುತ್ತಾ ಮಳೆ ಬಂದಾಗ? ಇವಾಗ ಸ್ಯಾನಿಟರಿ ಯಾವಾಗ ಚೇಂಜ್ ಮಾಡಿದ್ರು ಅವಾಗಿಂದ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ಹೈಟ್ ಮಾಡಿದ್ರೆ ಕರೆಕ್ಟ್ ಆಗಿ ಇರ್ತಾ ಇತ್ತು. ಈಗ ಎಲ್ಲ ಚೇಂಬರ್ ನೀರು ಎಲ್ಲ ರಿವರ್ಸ್ ಹಿಂಗೆ ಬರ್ತಾ ಇದೆ. ಯಾರಿಗಾದ್ರೂ ಹೇಳಿದ್ರೆ BBMP ಅಧಿಕಾರಿಗಳು? ಎಲ್ಲಾರ್ಗು ಹೇಳಿದೀವಿ, ಕಂಪ್ಲೇಂಟ್ ಮಾಡಿದೀವಿ, ಯಾವ ಸ್ಟೆಪ್ಪು ಇನ್ನ ತೆಗ್ದಿಲ್ಲ. ಯಾರು ರಾಜಕಾರಣಿ ಯಾರು MLA ಅವರ? ಬಂದು ವರ್ಷಕ್ಕೊಂದ್ಸತಿ ಬಂದು ನೋಡ್ತಾರೆ. ಅವ್ರ ಮಕ್ಕ ಬಂದು ಗೆದ್ದಾಗಿಂದ ಒಂದ್ಸತಿ ಕೂಡ ಬಂದು ನೋಡಿಲ್ಲ ಇಲ್ಲಿ. ಎಷ್ಟೊತ್ತಿಗೆ ಯಾವಾಗಲೂ ಇದೇ ರೀತಿಯಾಗಿ ತೊಂದರೆ ಆಗುತ್ತಾ ಮಳೆ ಬಂದಾಗ? ಇವಾಗ ಸ್ಯಾನಿಟರಿ ಯಾವಾಗ ಚೇಂಜ್ ಮಾಡಿದ್ರು ಅವಾಗಿಂದ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ಹೈಟ್ ಮಾಡಿದ್ರೆ ಕರೆಕ್ಟ್ ಆಗಿ ಇರ್ತಾ ಇತ್ತು. ಈಗ ಎಲ್ಲ ಚೇಂಬರ್ ನೀರು ಎಲ್ಲ ರಿವರ್ಸ್ ಹಿಂಗೆ ಬರ್ತಾ ಇದೆ. ಯಾರಿಗಾದ್ರೂ ಹೇಳಿದ್ರೆ BBMP? ಎಷ್ಟೊತ್ತಿಗೆ ಯಾವಾಗಲೂ ಇದೇ ರೀತಿಯಾಗಿ ತೊಂದರೆ ಆಗುತ್ತಾ ಮಳೆ ಬಂದಾಗ? ಇವಾಗ ಸ್ಯಾನಿಟರಿ ಯಾವಾಗ ಚೇಂಜ್ ಮಾಡಿದ್ರು ಅವಾಗಿಂದ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ಹೈಟ್ ಮಾಡಿದ್ರೆ ಕರೆಕ್ಟ್ ಆಗಿ ಇರ್ತಾ ಇತ್ತು. ಈಗ ಎಲ್ಲ ಚೇಂಬರ್ ನೀರು ಎಲ್ಲ ರಿವರ್ಸ್ ಹಿಂಗೆ ಬರ್ತಾ ಇದೆ. ಯಾರಿಗಾದ್ರೂ ಹೇಳಿದ್ರೆ BBMP ಅಧಿಕಾರಿಗಳು? ಎಲ್ಲಾರ್ಗು ಹೇಳಿದೀವಿ, ಕಂಪ್ಲೇಂಟ್ ಮಾಡಿದೀವಿ, ಯಾವ ಸ್ಟೆಪ್ಪು ಇನ್ನ ತೆಗ್ದಿಲ್ಲ. ಯಾರು ರಾಜಕಾರಣಿ ಯಾರು MLA ಅವರ? ಬಂದು ವರ್ಷಕ್ಕೊಂದ್ಸತಿ ಬಂದು ನೋಡ್ತಾರೆ. ಅವ್ರ ಮಕ್ಕ
ಬಂದು ಗೆದ್ದಾಗಿಂದ ಒಂದು ಸತಿ ಕೂಡ ಬಂದು ನೋಡಿಲ್ಲ ಇಲ್ಲಿ.